ಡೆಕ್ಕನ್ ಬಾಬು ಅವರೇ, ಹುಣಶ್ಯಾಮ್ ಅವರೇ, ನಮ್ಮ ಪ್ರಭಾಕರಣ್ಣ ಅವರೇ, ನಮ್ಮ ಪಂಬಳ್ ಮಂಜು ಅವರೇ, ನಮ್ಮ ನಾರಾಯಣ್ ಅವರೇ, ಭೋಗೇಶ್ ಅವರೇ, ಡೆಕ್ಕನ್ ಬಾಬು ಮತ್ತು ನರಸಿಂಹರೆಡ್ಡಿ ಅವರೇ, ಸೀನಣ್ಣ ಅವರೇ, ಇನ್ನೂ ಹಲವು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇದ್ದಾರೆ, ಅಧ್ಯಕ್ಷರು ಸುಮಾರು ಜನ ಇದ್ದಾರೆ. ದಯವಿಟ್ಟು ಕ್ಷಮಿಸಿ, ಯಾಕಂದರೆ ಕಾಲಾವಕಾಶ ಕಡಿಮೆ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಹೇಳ್ಬಿಟ್ಟಿದ್ದಾರೆ ರೈತರ ಬಗ್ಗೆ ಎಲ್ಲ. ರೈತರು ಈ ರಾಜ್ಯದ ದೇಶದ ಬೆನ್ನೆಲುಬು ಅಂತಾರೆ, ಬರೀ ಸರ್ಕಾರ ಇಲ್ಲ, ಮತ್ತೆ ಲಾಸ್ಟ್ಗೆ ಅವರು ಗುಂಡಿಗೆ ತಳ್ಳೋದು ಒಂದೇ, ಹಂಗೆ ಆಗ್ತಾ ಇರೋದು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಸರ್ಕಾರ ಬಂತು, ರಾಜಕೀಯ ಮಾತಾಡೋದು ಸಾಲಕ್ಕೆ ಎಲ್ಲ ಇದು. ಸರ್ಕಾರ ಬಂತು, ಒಬ್ಬ ರೈತನಿಗೆ ಟ್ರ್ಯಾಕ್ಟರ್ ಸಬ್ಸಿಡಿ ಕೊಡ್ತಾ ಇದೆ. ಬಹುಶಃ ಆ ಸಬ್ಸಿಡಿ ಇದೆಯಾ? ಅಲ್ಲಿ ಇದ್ರೆ ಹೇಳ್ಬೇಕು. ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಸ್ಕಾಲರ್ಶಿಪ್ ಇಟ್ಟು ಸಾಕ್ಬಿಟ್ರು. ಲಾಸ್ಟಿಗೆ ಬೋರ್ ಹಾಕ್ಲಿಕ್ಕೆ ಒಂದು 25,000 50,000 ರೂಪಾಯಿ ಖರ್ಚು ಮಾಡಿದ್ರೆ ಕರೆಂಟ್ ಸಿಗ್ತಾ ಇತ್ತು. ಈಗ 2.5 3 ಲಕ್ಷ ರೂಪಾಯಿ ಕೊಡಬೇಕು, ಖರ್ಚು ಆಗ್ಬೇಕು, ಆದ್ರೂ ಕೈಗೆ ಸಿಗೋದು ಕಷ್ಟ. ಈ ಮಟ್ಟಕ್ಕೆ ಇಟ್ಟಿದ್ದಾರೆ ರೈತರನ್ನ. ನಾನು 1 2 3 ಅಷ್ಟೇ ಹೇಳ್ತಿದ್ದಾರೆ, ತೆಗೆದ ಹೋದ್ರೆ ಬೇಕಾದಷ್ಟು ಇದ್ದಾರೆ. ಈಗಿನ ಲೆಕ್ಕಾಚಾರದಲ್ಲಿ ಅಷ್ಟೋ ಇಷ್ಟೋ ಕೇಂದ್ರ ಸರ್ಕಾರ ಏನಾದ್ರು ಇಲ್ಲ ಅಂದಿದ್ರೆ ಇವರು ಬರೀ ಊಟಾಟಿಕೆ ಮಾತುಗಳಷ್ಟೇ. ಅವ್ರಿಗೆ ಇನ್ನೊಂದು ಆಗ್ಬಿಟ್ಟಿದೆ, ಯಾವುದೋ ಗ್ಯಾರಂಟಿ ಅಂತ ಹೇಳಿ ನಮಗೂ ಬೇಜಾರಾಗಬೇಕು. ಗ್ಯಾರಂಟಿ ಒಂದು ಕಡೆ ಆದರೆ ಇದೊಂದೇ ದೊಡ್ಡ ರಾಜ್ಯ ಇರೋದು ಕಾಂಗ್ರೆಸ್ ಇರೋದು. ಎಲ್ಲಾ ಕಡೆ ದುಡ್ಡು ಸರಬರಾಜು ಮಾಡಬೇಕು. ಪ್ರತಿಯೊಂದು ಚುನಾವಣೆ ನಡೆದ್ರೆ ಇಲ್ಲಿಂದ ದುಡ್ಡು ಡಂಪ್ ಮಾಡಬೇಕು. ಅವ್ರ ಗ್ಯಾರಂಟಿಗಳು ಕೊಡೋದ ಇಲ್ಲ ಚುನಾವಣೆ ಕೊಡೋದ, ಅವ್ರು ಅದು ಒಂದು ಕಡೆಯೂ ಬರ್ತಾ ಇಲ್ಲ ಸರ್ಕಾರ. ತೆಲಂಗಾಣ ತಗೊಳ್ಳಿ, ಆಂಧ್ರ ತಗೊಳ್ಳಿ, ಬಿಹಾರ್ ತಗೊಳ್ಳಿ, ಈಗ ಮತ್ತೆ 4 ಸ್ಟೇಟ್ ಬಂದಿದ್ದಾರೆ. ಈ ಪಾಪ ಇಲ್ಲಾಂದ್ರೆ ಈ ರಾಜ್ಯದಲ್ಲಿ ಯಾವ್ದೋ ಒಂದು ಗಲಾಟೆ, ಈ ಗಲಾಟೆ ಅಂದ್ರೆ ಒಂದು ಚುನಾವಣೆ ಬರ್ತಾ ಇದ್ರೆ ಒಂದೊಂದು 3 ತಿಂಗಳು ತಗೊಳ್ತಾ ಇರ್ತಾರೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ನಮ್ಮ ಸರ್ಕಾರ ಇದು ಕೇಂದ್ರ ಸರ್ಕಾರ ಸುಮಾರು ದುಡ್ಡನ್ನ ಮೀಸಲಿಟ್ಟಿದ್ದಾರೆ ರೈತರಿಗೋಸ್ಕರ, ಹೈನುಗಾರಿಕೆಗೋಸ್ಕರ. ಅದನ್ನೆಲ್ಲ ತಾವೆಲ್ಲ ತಿಳ್ಕೋಬೇಕಾಗ್ತದೆ. 2 ಲಕ್ಷ ರೂಪಾಯಿ ಒಂದು ಹೊಸ ಹಳ್ಳಿ ಪ್ರಾರಂಭ ಆದ್ರೆ 2 ಲಕ್ಷ ರೂಪಾಯಿ ಕೊಡುವಂತ ಒಂದು ವ್ಯವಸ್ಥೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಅದನ್ನು ಕೊಡ್ತಿದ್ದಾರೆ. ಬೇರೆ ನಮ್ಮ ರಾಜ್ಯಕ್ಕೆ 260 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ರೈತರಿಗೋಸ್ಕರ, ಹೈನುಗಾರಿಕೆಗೋಸ್ಕರ. ಎಲ್ಲ ಬಡ ರೈತರು ಇದ್ದಾರೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಮುಂದಿನ ಮನೆ ಯಾರು ಇದು ಬಂದಲ್ಲ, ಮಾರ್ಕೆಟ್ ಕಂಪ್ಲೀಟ್ ಸರ್ವನಾಶ ಆಗ್ಬೋದು, ರೈತರು ವ್ಯಾಪಾರಸ್ಥರು ಆಗ್ಬೋದು. ಆ ನಿಟ್ಟಿನಲ್ಲಿ ಮೊನ್ನೆ ಕುಮಾರಣ್ಣ ಅವರು ಒಂದು ತೀರ್ಮಾನ ತಗೊಂಡು ಮೊನ್ನೆ ಸುಮಾರು ದುಡ್ಡು ದುಡ್ಡು ಬಂದ್ಬಿಡ್ತು. ಆ ನಿಟ್ಟಿನಲ್ಲಿ ರೈತರಿಗೋಸ್ಕರ ದುಡಿಯೋದು ಯಾರಾದ್ರೂ ರಾಜ್ಯದಲ್ಲಿ ನೆಲೆಸ್ಕೋತಾರೆ ಅಂತಂದ್ರೆ ನಮ್ಮ ದೇವೇಗೌಡರ ಫ್ಯಾಮಿಲಿ ಅಷ್ಟು ಬಿಟ್ರೆ ಯಾರು ನಿಲ್ಲಿಸ್ಕೊಡಲ್ಲ. ಇವೆಲ್ಲ ಬರೀ ಹೈಟೆಕ್ ರಾಜಕಾರಣ, ಶೋಕಿ ರಾಜಕಾರಣ ಮಾಡಿಕೊಂಡು ರಾಜ್ಯನ ದಿವಾಳಿ ಮಾಡಿಬಿಟ್ಟು ಇವತ್ತಿನ ದಿನ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಬಹುಶಃ ರಾಜ್ಯನ ಮರ್ತೋಗ್ತಾರೆ ಕೆಲವು ದಿನಗಳು. ಆ ಮಟ್ಟಕ್ಕೆ ತಂದಿಟ್ಟಿದ್ದಾರೆ. ನಾವೆಲ್ಲರೂ ಮುಂದೆ ಅರ್ಥ ಮಾಡ್ಬೇಕು. ನೋಡಿ, ಮೊನ್ನೆ ರಾಜ್ಯಸಭೆಯಲ್ಲಿ ನಮ್ಮ ಇವರು ದೇವೇಗೌಡರು ಕಣ್ಣಲ್ಲಿ ನೀರು ಹಾಕೊಂಡು ರೈತರಿಗೋಸ್ಕರ ನೀರು ಬೇಕು ಅಂತ ಅಷ್ಟೊಂದು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಇಡೀ ವಯಸ್ಸಿನಲ್ಲಿ 94 ವರ್ಷ ಯಾರು ರೈತರ ಬಗ್ಗೆ ಎಷ್ಟು ಮಾತ್ರ ಕಾಳಜಿ ವಹಿಸಿ ಮಾಡ್ತಾರೆ ಅಂತ ತಾವೆಲ್ಲರೂ ತಿಳ್ಕೋಬೇಕು. ರೈತರು ಬಡವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಯಾವ ತೀರ್ಮಾನ ತಗೊಂಡ್ರೆ ನಮ್ಮ ರೈತರಿಗೆ ಮುಖ್ಯವಾಗಿ ಬಡವರಿಗೆ ಕೂಲಿ ಮಾಡ್ತಕ್ಕಂಥವ್ರಿಗೆ ಎಲ್ಲಾ ಸಮುದಾಯ ಒಳ್ಳೇದಾಗತ್ತೆ ಅಂತ ತಾವೆಲ್ಲರೂ ತೀರ್ಮಾನ ತಗೊಂಡು ಏನು ಈ ಸಂದರ್ಭದಲ್ಲಿ ಮಾತಾಡೋದು ಹಂಗೆ ಅವಕಾಶ ಕೊಟ್ಟ ಎಲ್ರಿಗೂ ಒಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.